ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ರೌಡಿಗಳು ಅರೆಸ್ಟ್ ಆಗಿ ಹೋದ್ರು, ನಾವು ಕಂಪ್ಲೇಂಟು ಕೊಟ್ಟಾಯ್ತು. ಪೊಲೀಸ್ನವರು ವಿಚಾರಣೆನೂ ಮಾಡ್ತಿದ್ದಾರೆ. ಅವ್ರೀಗ ಬಾಯಿ ಬಿಟ್ರೆ ನಿನ್ ಬುಡ ಅಲ್ಲಾಡುತ್ತಲ್ಲ. ಅತ್ತೆ, ಯಾಕತ್ತೆ ಹೀಗೆಲ್ಲ ಹೇಳ್ತೀರಾ? ಏನೋ ಅಖಿಲಾನೇ ರೌಡಿಗಳನ್ನ ಬಿಟ್ಟು ಅಭಯ್ಗೆ ಹೊಡ್ಸಿದಾಳೆ ಅನ್ನೋ ರೀತಿಲಿ. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಹೇಗ್ ಗೊತ್ತಾಗುತ್ತೆ ಕೌಸಲ್ಯ? ನೀನ್ ದೇವ್ರು ಅಂತ ನಂಬಿರೋ ಇವಳು ವಿಷಕಾರೋ ಸರ್ಪ. ಸಂದರ್ಭಕ್ಕೆ ಕಾಯ್ತಿದ್ದಾಳೆ ಅಷ್ಟೇ. ಅತ್ತೆ, ಅಮ್ಮ ಹೋಗ್ಲಿ ಬಿಡಿ. ಅಮ್ಮಮ್ಮ ಹೇಗೆ ಅಂತ ಗೊತ್ತಲ್ವಾ? ನನ್ಗವ್ರು ಈ ಥರ ಹೇಳೋದೇನು ಹೊಸ್ತಲ್ಲ. ಸುಮ್ಮನೆ ಯಾಕೆ ಈ ವಿಷಯದಲ್ಲಿ ಅವ್ರ ಹತ್ರ ವಾದ ಮಾಡಕ್ ಹೋಗ್ತೀರಾ? ಹೋಗ್ಲಿ ಬಿಡಿ. ಅವ್ರ ದೃಷ್ಟಿನಲ್ಲಿ ನಾನು ಕೆಟ್ಟೋಳಾಗಿದ್ರೆ ಹಾಗೆ ಇರ್ತೀನಿ ಬಿಡಿ. ಕೊನೆ ಪಕ್ಷ ಅಮ್ಮಮ್ಮ ನನ್ನ ಬೈಯೋದಕ್ಕಾದ್ರೂ ನನ್ನ ಹತ್ರ ಮಾತಾಡ್ತಾರಲ್ಲ, ನನ್ಗದೇ ಖುಷಿ. ನನ್ನ ಸಲುವಾಗಿ ನೀವು ಸುಮ್ಮನೆ ಅವ್ರ ಹತ್ರ ವಾದ ಮಾಡೋದು ನನಗಿಷ್ಟ ಇಲ್ಲ ಅಮ್ಮ. ನನ್ನಿಂದಾಗಿ ಈ ಮನೆಯಲ್ಲಿ ಯಾರ ಮಧ್ಯಾಹ್ನ ಭಿನ್ನಾಭಿಪ್ರಾಯಗಳು ಕ್ರಿಯೇಟ್ ಆಗಬಾರ್ದು. ಪ್ಲೀಸ್ ಅಮ್ಮ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳೋದಿಕ್ಕೆ ತುಂಬಾ ಚೆನ್ನಾಗಿದೆ ಕೌಸಲ್ಯ.